ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಬೇಕಾಗುವ ಸಾಮಗ್ರಿಗಳು: ಪಾಲಕ್, ಮೈದಾ, ಎಣ್ಣೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಜೀರಿಗೆ. ಪಾತ್ರೆಗೆ ನೀರು ಹಾಕಿ ಒಂದು ಕುದಿ ಬರೋವರೆಗೆ ಕುದಿಸ್ಕೊಳ್ಳಿ. ನೀರು ಕುದೀತಾ ಇದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ನೀರಿಗೆ ಪಾಲಕ್ ಸೇರಿಸೋಣ. ಒಂದು 10 ನಿಮಿಷ ಸೊಪ್ಪನ್ನ ನೀರಿನಲ್ಲೇ ಇಡೋಣ. ಇವಾಗ ಪಾಲಕ್ದಲ್ಲಿರೋ ನೀರನ್ನ ತೆಗಿಯೋಣ, ಯಾಕಂದ್ರೆ ಪಾಲಕ್ನ ನೀರಿಲ್ದೆ ರುಬ್ಕೋಬೇಕು. ಪಾಲಕ್ನ ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ನಾನು ಇದಕ್ಕೆ 3 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ನಾನು ಖಾರ ಜಾಸ್ತಿ ಇಷ್ಟಪಡೋದ್ರಿಂದ 3 ತಗೊಂಡಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ತಗೋಬಹುದು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸೋಣ. ಇದನ್ನ ರುಬ್ಕೊಳ್ಳೋಣ. ಪಾಲಕ್ ರುಬ್ಕೊಂಡು ರೆಡಿ ಇದೆ. ಪಾಲಕ್ ಪೇಸ್ಟ್ ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ. ಇದಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ಬರುವಷ್ಟು ಮೈದಾ ಸೇರಿಸಿ ಡೋನ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಡೋ ರೆಡಿ ಮಾಡಿ 10 ನಿಮಿಷ ನೆನೆಯಲು ಬಿಡಿ. ಡೋ ನೆನೆದಿದೆ. ಇವಾಗ ಲಟ್ಸೋದಕ್ಕೆ ಉಂಡೆ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇಲ್ಲಿ 5 ಉಂಡೆ ಆಗಿದೆ. ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ಅಂದ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಮಕ್ಕಳು ಈ ತರ ಕಲರ್ಫುಲ್ ಹಾಗೂ ಕ್ರಿಸ್ಪಿ ಸ್ನ್ಯಾಕ್ಸ್ ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈ ತರ ಫೋರ್ಕ್ ಇಂದ ಹೋಲ್ ಮಾಡಿದ್ರೆ ಪಾಲಕ್ ಪಾಪ್ಡಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತೆ ತಿನ್ನೋದಕ್ಕೂ ರುಚಿಕರವಾಗಿರುತ್ತೆ. ನನ್ನ ಹತ್ರ ಪಿಜ್ಜಾ ಕಟರ್ ಇದೆ. ನಾನು ಪಾಪ್ಡಿಗಳನ್ನ ಕರೆಯಲು ಅದರಿಂದ ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟವಾದ ಶೇಪಲ್ಲಿ ಪಾಪಡಿಗಳನ್ನ ಕಟ್ ಮಾಡ್ಕೋಬಹುದು. ಕರಿಯೋದಕ್ಕೆ ಎಣ್ಣೆ ಕಾಯಿಸೋಣ. ಎಣ್ಣೆ ಕಾಯ್ದಿದೆ, ಫ್ರೈ ಮಾಡ್ಕೊಳ್ಳೋಣ. ಐ ಹೋಪ್ ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂತ. ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು.